ನಮಗೆ ಡಿ ಕೆ ಸುರೇಶ್ ಅವರು ಹಗಲಿರುಳು ಅವರು ಗ್ರಾಮಾಂತರ ಪ್ರದೇಶದಲ್ಲಿ ಪಟ್ಟಣ ಪ್ರದೇಶದಲ್ಲಿ ಅವ್ರು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳು ನೋಡಿದ್ರೆ ಡೆಲ್ಲಿನಲ್ಲೂ ಕೂಡ ನಂಬರ್ 1 ಸಂಸದ ನಂಬರ್ 1 ಪಾರ್ಲಿಮೆಂಟ್ ಮೆಂಬರ್ ಅಂತ ಬಿರುದು ತಗೊಂಡ್ರು. ಅಷ್ಟು ಮಟ್ಟಿಗೆ ಅವರು ಗ್ರಾಮಾಂತರಕ್ಕೆ ಪಟ್ಟಣ ಪ್ರದೇಶಕ್ಕೆ ಕೂಡ ಪ್ರವಾಸ ಮಾಡಿ ಒಂದು ನಿಮಿಷ ಕೂತ್ಕೊಳ್ಳಲ್ಲ. ಬೆಳಿಗ್ಗೆ ಬಂದವ್ರನ್ನ ಸಂದರ್ಶನ ಮಾಡಿ ಹೊರಟ್ರೆ ಇನ್ನು ರಾತ್ರಿ ಎಷ್ಟೊತ್ತಿಗೂ ಮನೆಗೆ ಬರೋದು. ನಾನ್ ಕರಪ್ಟಿವ್, ಅದ್ರ ಸವಾಸ ಇಲ್ಲ. ಅಲ್ಲಿ ಹೋದವ್ರ ಕೈಲ ಸಹಾಯ ಮಾಡ್ತಕ್ಕಂಥ. ಈಗ ನಾವು ಈ ಚುನಾವಣೆಯನ್ನ ಅವ್ರ ವಿರುದ್ಧ ನಿಂತಿರ್ತಕ್ಕಂಥ ಅಭ್ಯರ್ಥಿ ಬಗ್ಗೆ ನಾವು ಮಾತಾಡೋಣ. ಈಗ ಮುಖ್ಯವಾಗಿ ಜನ ಎನ್ ಡಿ ಎ ತಾನೇ ಅವರು ಓಟ್ ಹಾಕೋದು ಮೋದಿ ಅಂತ. ಆ ಭ್ರಮೆ ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ನಾವು ಹೊರಟಿದ್ದೀವಿ. ಸರ್, ಈಗಾಗಲೇ 3 ಚುನಾವಣೆಯನ್ನು ಸುರೇಶ್ ಅವರು ಅನಾಯಾಸವಾಗಿ ಗೆದ್ದರು. ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರು ಸ್ಪರ್ಧೆ ಹೊಡೆದ್ರಿಂದ ಎಲ್ಲ ಒಂದು ಕಡೆ ಭಾಳ ರಾಜ್ಯದ ಗಮನ ಸೆಳೆದಂಥ ಒಂದು ಕ್ಷೇತ್ರ ಅನ್ನೋದು ಎಲ್ಲರ ಬಾಯಲ್ಲೂ ಬರ್ತಾ ಇದೆ. ಇದ್ರ ಬಗ್ಗೆ ತಾವು ಹೇಳ್ತೀರಾ? ಬಹುಶಃ ಅವರವರ ಭಾವನೆ ಏನೇನಿರ್ತದೆ ಇಟ್ಕೊಳ್ಳಿ. ನನ್ನ ಪ್ರಕಾರ ಅದೊಂದು ಚುನಾವಣಾ ಮುಂಚಿನ ಭ್ರಮೆಯಿಂದ ಕೂಡಿರ್ತಕ್ಕಂಥ ಅಸೆಸ್ಮೆಂಟ್. ಪಾಪ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಯಾವ ಭಾಗ, ಯಾವ ಜನ, ಯಾವ ಪ್ರದೇಶ ಪರಿಚಯ ಇದೆ? ಅವರಿಗೆ ಬಿ ಜೆ ಪಿಯವರು, ದಳದವರು ಓಟ್ ಹಾಕ್ಬೇಕಷ್ಟೆ. ಜನಪರಿಚಯ ಒಂದು ಇಂಥ ಕೆಲಸ ಮಾಡಿದ್ದಾರೆ ಅನ್ನೋ ತಾರೀಕು ಅವ್ರ ಬಗ್ಗೆ ಹೇಳ್ಕೊಳಕ್ಕೆ ಏನಿಲ್ಲ. ಮೋದಿ ಅಂತ ಓಟ್ ಹಾಕ್ತಾರೆ ಹೊರತಾಗಿ ಇವರು ಮಂಜುನಾಥು ಇವರು ಬೇರೆಯವರು ಅನ್ನೋ ಥರದಲ್ಲಿ ಓಟ್ ಹಾಕೋದಿಲ್ಲ. ನಮಗೆ ಡಿ ಕೆ ಸುರೇಶ್ ಅವರು ಮಾಡಿರ್ತಕ್ಕಂಥ ಅವಿರತವಾದಂಥ ಅವರ ಕೆಲಸ ಕಾರ್ಯಗಳು, ಅವ್ರ ಕೆಲಸ ಕಾರ್ಯ ನಾವು ಈ ಸಾರಿ ಕೂಡ ಗೆಲ್ತೀವಿ ಅಂತಕ್ಕಂಥ ಕೆಲಸ, ಅಭಿವೃದ್ಧಿ ಕಾಮಗಾರಿಗಳು ಬೇಕಿದ್ರೆ ನೀವು ಸುಲಭವಾಗಿ ಸಂಪರ್ಕ ಮಾಡಿ ನಿಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋಂಥ ಅನುಕೂಲ ಬೇಕಿದ್ರೆ ಡಿ ಕೆ ಸುರೇಶ್ ಅವರಿಗೆ ಓಟ್ ಹಾಕಿ. ಇದ್ರ ಮೇಲೆ ನಿಮ್ಮ ಇಷ್ಟ.